ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2020 ಟು 5 ಮಾರ್ಕ್ಸ್ ಕಸ್ಟಮ್ ಡ್ಯೂಟಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಾನು ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ 5 ಮಾರ್ಕ್ಸ್ 10 ಮಾರ್ಕ್ಸ್ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಬಟ್ 5 ಮಾರ್ಕ್ಸ್ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಇದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಾನು ಫಸ್ಟ್ ಫಾರ್ಮೆಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಏನೇನು ಕ್ರೈಟೀರಿಯಾಸ್ ಬರುತ್ತೆ ಇದ್ರಲ್ಲಿ ನಿಮಗೆ ಅಂತ. ಇದು ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸಿ ಫಸ್ಟ್ ಒನ್ ಇದರಲ್ಲಿ ಯಾವುದೇ ಎಕ್ಸಮ್ಟೆಡ್ ಇನ್ಕಮ್ಸ್ ಬರುತ್ತೆ, ಯಾವುದೇ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ, ಯಾವುದಕ್ಕೆ ಎಷ್ಟು ಲಿಮಿಟ್ ಇದೆ ಅಂತ ತಿಳ್ಕೊಂತ ಹೋಗೋಣ. ಫಸ್ಟ್ ಒನ್ ಎಕ್ಸಮ್ಟೆಡ್ ಐಟಮ್ಸ್ ಹೇಳ್ಬಿಡ್ತೀನಿ. ಅಂದ್ರೆ ಎಕ್ಸಮ್ಟೆಡ್ ಐಟಮ್ಸ್ಗೆ ನಾವು ಟ್ಯಾಕ್ಸಬಲ್ ಕೊಡಂಗಿಲ್ಲ, ಯಾವುದೇ ಕಸ್ಟಮ್ ಡ್ಯೂಟಿ ಅದನ್ನು ನಾವು ಏನೇ ಬೈ ಮಾಡೋದಕ್ಕೆ ಕೊಡಂಗಿಲ್ಲ. ಫಸ್ಟ್ ಒನ್ ದ ಫಾಲೋಯಿಂಗ್ ಐಟಮ್ಸ್ ಯಾವ್ದು ಪರ್ಸನಲ್ ಎಫೆಕ್ಟ್ಸ್ ಲೈಕ್ ಕ್ಲಾತ್ಸ್, ಟಾಯ್ಲೆಟರಿ ಶೀಟ್ಸ್, ಯೂಸ್ಡ್ ಐಟಮ್ಸ್, ಡೈಲಿ ಯೂಸಸ್, ಎನಿಥಿಂಗ್ ಪರ್ಸನಲ್ ಎಫೆಕ್ಟ್ಸ್ ಏನೇ ಬಂದ್ರು ಲೈಕ್ ಏನಾದ್ರೂ ಕೊಡ್ಲಿ, ಇಟ್ ಇಸ್ ಅನ್ ಎಕ್ಸಮ್ಟೆಡ್. ದರ್ ಇಸ್ ಅ ನೋ ಲಿಮಿಟ್ ಅಮೌಂಟ್. ಓಕೆ, ಅಮೌಂಟ್ ಕೂಡ ಲಿಮಿಟ್ ಇರಲ್ಲ. ನೆಕ್ಸ್ಟ್, ಇನ್ಫ್ಯಾಕ್ಟ್ಸ್ ಪರ್ಸನಲ್ ಎಫೆಕ್ಟ್ಸ್, ಬೇಬಿ ಕ್ಲಾತ್ಸ್, ಯೂಸ್ಡ್ ಐಟಮ್ಸ್ ಅಪ್ ಟು ಎ ರೀಸನಬಲ್ ಲಿಮಿಟ್ ಏನೇ ಬಂದ್ರು, ಇಟ್ಸ್ ಅನ್ ಬೇಬಿ ಕ್ಲಾತ್ಸ್ ಯಾವುದೇ ಬಂದ್ರು ಆರ್ ಇನ್ಫ್ಲಾಂಟ್ ಪರ್ಸನಲ್ ಎಫೆಕ್ಟ್ಸ್ ಇಸ್ ಅನ್ ಎಕ್ಸಮ್ಟೆಡ್. ನೆಕ್ಸ್ಟ್, ಜ್ಯುವೆಲರಿ ಫಾರ್ ಇಂಡಿಯನ್ ಪ್ಯಾಸೆಂಜರ್ಸ್ ಅಂದ್ರೆ ಮೆನ್ಗಾದ್ರೆ ಇಟ್ಸ್ ಅನ್ 50,000. ಫಾರ್ ದ ಫೀಮೇಲ್ಸ್ ಆದ್ರೆ ಇಟ್ಸ್ ಅನ್ 1 lakh rupees ವರೆಗೂ ಲಿಮಿಟ್ ಇರುತ್ತೆ. ನೆಕ್ಸ್ಟ್, ಬುಕ್ಸ್, ಪೀರಿಯೋಡಿಕಲ್ಸ್ ಅಂಡ್ ಟ್ರಾವೆಲ್ ಸೋವಿರೆನ್ಸ್ ಅಂದ್ರೆ ಎನಿಥಿಂಗ್ ಬುಕ್ಸ್ ಇದು ಯಾವುದೇ ಬಂದ್ರು ಇಟ್ಸ್ ಅನ್ ಎಕ್ಸಮ್ಟೆಡ್. ನೆಕ್ಸ್ಟ್, ಫುಡ್ ಸಬ್ಸ್ ವಿತ್ ಇನ್ ದ ರೀಸನಬಲ್ ಕ್ವಾಂಟಿಟಿ ಅಂಡ್ ಪರ್ಸನಲ್ ಕನ್ಸಂಪ್ಷನ್, ಇದಿಷ್ಟು ಕೂಡ ಎಕ್ಸಮ್ಟೆಡ್ ಐಟಮ್ಸ್, ಇದಕ್ಕೆ ಟ್ಯಾಕ್ಸ್ ಕೊಡಂಗಿಲ್ಲ. ನೆಕ್ಸ್ಟ್, ಡ್ಯೂಟಿ ಫ್ರೀ ಅಲವೆನ್ಸಸ್ DFA ಹೇಳ್ತೀವಿ, ಇದು 50,000 ವರೆಗೂ ಲಿಮಿಟ್ ಇರುತ್ತೆ. ನೆಕ್ಸ್ಟ್ ಕ್ರೈಟೀರಿಯಾ ಬರ್ತೀನಿ. ಅದು ಪ್ಯಾಸೆಂಜರ್ ಕಮಿಂಗ್ ಫ್ರಮ್ ದ ಕಂಟ್ರೀಸ್ ಅದರ್ ದನ್ ನೇಪಾಳ್, ಭೂತಾನ್ ಅಂಡ್ ಮೈನ್ಮಾರ್, ಇದು ಮೂರು ಬಿಟ್ಟು ಕಂಟ್ರೀಸ್ ಬಿಟ್ಟು ಯಾವುದೇ ಇದ್ರೂ ಇದು ಲಿಮಿಟೇಷನ್. ಅಡಲ್ಟ್ಸ್ಗೆ ಅಬೌಟ್ 10 years ಆದ್ರೆ ಸ್ಟೇಯಿಂಗ್ ಇನ್ ಅಬ್ರಾಡ್ ಫಾರ್ ಮೋರ್ ದೆನ್ 3 days, ಮೇಲೆ ಸ್ಟೇ ಆದ್ರೆ 50,000 ವರ್ತ್ ಗೂಡ್ಸ್ ಫ್ರೀ. ಅಂದ್ರೆ 50,000 ವರೆಗೂ ಲಿಮಿಟ್ ಇರುತ್ತೆ ನಿಮ್ಗೆ. ಅದೇ ಚಿಲ್ಡ್ರನ್ಸ್ ಆದ್ರೆ ಬಿಲೋ 10 years ಆದ್ರೆ 15,000 ವರೆಗೂ ಗೂಡ್ಸ್ ಫ್ರೀ, ಡ್ಯೂಟಿ ಫ್ರೀ ಟ್ಯಾಕ್ಸಸ್ ಇರುತ್ತೆ. ಅಂದ್ರೆ ಅಲ್ಲಿವರೆಗೂ ನೀವು ಏನೇ ಬೈ ಮಾಡ್ರು ಇಷ್ಟು ಎಕ್ಸಮ್ಟೆಡ್ ಕೊಡ್ತಾರೆ ನಿಮ್ಗೆ. ನೆಕ್ಸ್ಟ್, ಒಂದು ಪ್ಯಾಸೆಂಜರ್ ಫ್ರಮ್ ನೇಪಾಳ್, ಭೂತಾನ್, ಮೈನ್ಮಾರ್ ಇದೇನ್ ಹೇಳಿದೆ 3 ಕಂಟ್ರೀಸ್ಗೆ 15,000 ಅಷ್ಟೇ ಕೊಡ್ತಾನೆ, ಅಡಲ್ಟ್ ಆರ್ ಚಿಲ್ಡ್ರನ್ ಎನಿಥಿಂಗ್. ಅದರ್ ಅಲೈನ್ಸಸ್ ಇನ್ಕ್ಲೂಡಿಂಗ್ 50,000, ಇದ್ರಲ್ಲಿ ಯಾವ್ದಾದ್ರು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಲಿಕ್ಕರ್, ವೈನ್, ಬಿಯರ್ ಅಪ್ ಟು 2 ಲೀಟರ್ ವರೆಗೂ ಇಟ್ಸ್ ಅನ್ ನಿಮಗೆ ಟ್ಯಾಕ್ಸಬಲ್ ಫ್ರೀ, ಟ್ಯಾಕ್ಸ್ ಫ್ರೀ ಸಿಗುತ್ತೆ, ಎಕ್ಸಮ್ಟೆಡ್. ಅದ್ರ ಮೇಲೆ ಏನೇ ಇದ್ರು ಇಟ್ಸ್ ಅನ್ ಟ್ಯಾಕ್ಸಬಲ್. ನೆಕ್ಸ್ಟ್, ಸಿಗರೇಟ್, ಟೊಬ್ಯಾಕೋ ಬಂದ್ರೆ ಸಿಗರೇಟ್ ಅಪ್ ಟು 100 sticks ವರೆಗೂ ಇಟ್ಸ್ ಅನ್ ಲಿಮಿಟೆಡ್, ಅದ್ರ ಮೇಲೆ ಇದ್ರೆ ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ಕೈಗರ್ಸ್ ಬಂದು ಅಪ್ ಟು 25 ಕೈಗರ್ಸ್ ಬಂದು ಇಟ್ಸ್ ಅನ್ ಲಿಮಿಟೆಡ್, ಅದ್ರ ಮೇಲೆ ಇದ್ರೆ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಟೊಬ್ಯಾಕೋ ಬಂದು ಅಪ್ ಟು 125 grams ವರೆಗೂ ಇಟ್ ಇಸ್ ಅನ್ ಎಕ್ಸಮ್ಟೆಡ್, ಅದ್ರ ಮೇಲಾದ್ರೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಎಕ್ಸಿಡ್ ಇದು ಯಾವುದೇ ಆದ್ರೂ ಡ್ಯೂಟಿ ಫ್ರೀ ಮಾಡಬೇಕಾಗುತ್ತೆ. ಇದು ಡ್ಯೂಟಿ ರೇಟ್ಸ್ ಏನೇ ಅಂತ ಕೊಟ್ಟಿದ್ದೀನಿ ಇದಕ್ಕೆ. ಜನರಲ್ ಬ್ಯಾಗೇಜ್ ಐಟಮ್ಸ್ ಎಕ್ಸ್ಕ್ಲೂಡಿಂಗ್ ಎಕ್ಸೀಡಿಂಗ್ ಅಲವೆನ್ಸಸ್ ಆದ್ರೆ ಇದು ಯಾವ್ದು ನನ್ನ ಮೇಲೆ ಹೇಳಿದ್ರೆ ಅದೆಲ್ಲದು ಎಕ್ಸೀಡ್ ಆದ್ರೆ 35% ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಪೇ ಮಾಡ್ತೀವಿ, ಪ್ಲಸ್ 5% ಸೋಷಿಯಲ್ ವೆಲ್ಫೇರ್ ಚಾರ್ಜಸ್, SWS ಅಂದ್ರೆ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಗೋಲ್ಡ್, ಜ್ಯುವೆಲರಿ ಎಬೋ ಫ್ರೀ ಅಲವೆನ್ಸಸ್ ಆದ್ರೆ ಕಸ್ಟಮ್ ಡ್ಯೂಟಿ 10%. ಗೋಲ್ಡ್ ಅದರ್ ದನ್ ಫ್ರಮ್ ಲೈಕ್ ಕಾಯಿನ್ಸ್, ಬಾರ್ಸ್ ಆದ್ರೆ ಅಂದ್ರೆ ಗೋಲ್ಡ್ ಅಲ್ಲಿ 750 rupees 10 grams ಪ್ಲಸ್ 15% GST, ಇದು ನ್ಯೂ ಆಗಿ ಇಂಟ್ರೊಡ್ಯೂಸ್ ಆಗಿದ್ದು. ನೆಕ್ಸ್ಟ್, ಸಿಲ್ವರ್ ಬಂದ್ರೆ ಜ್ಯುವೆಲರಿ ಆರ್ ಬಾರ್ಸ್ ಆದ್ರೆ ಡ್ಯೂಟಿ 4,000 kg ವರೆಗೂ ಟ್ಯಾಕ್ಸ್, ಅದಾದ್ಮೇಲೆ ಪ್ಲಸ್ 15% GST. ನೆಕ್ಸ್ಟ್, LED, LCD, ಪ್ಲಾಸ್ಮಾ ಟಿವಿಸ್ ಯಾವುದೇ ಬಂದು 35% ಡ್ಯೂಟಿ ಪೇ ಮಾಡಬೇಕಾಗುತ್ತೆ. ನೋ ಡ್ಯೂಟಿ ಫ್ರೀ ಅಲವೆನ್ಸಸ್, ಇದಕ್ಕೆ ಏನು ಡ್ಯೂಟಿ ಫ್ರೀ ಅಲವೆನ್ಸಸ್ ಇರಲ್ಲ. Next, electronics like laptops, cameras, mobile phones, only one laptop of the passenger it will be duty free. ನೀವು ಯಾವುದೇ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಯಾವುದೇ ತತ್ತಿರೋ ಒಂದು ಎಕ್ಸಮ್ಟೆಡ್ ಇದೆ. ದರ್ ಇಸ್ ಎ ನೋ ಲಿಮಿಟ್, ಅಮೌಂಟ್ ಲಿಮಿಟೇ ಇರಲ್ಲ ನಿಮಗೆ. ಬಟ್ ಅದ್ರ ಮೇಲೆ ಏನೇ ಬಂದ್ರು ಟ್ಯಾಕ್ಸಬಲ್. ಸೆಕೆಂಡ್ ತಂದ್ರೆ, 2 ತಂದ್ರೆ, 3 ತಂದ್ರು ಟ್ಯಾಕ್ಸಬಲ್ ಇರುತ್ತೆ. ಬಟ್ ಒಂದಕ್ಕೆ ಮಾತ್ರ ಎಕ್ಸಮ್ಟೆಡ್. ಎನಿ ಅಡಿಷನಲ್ ಐಟಮ್ಸ್ ಟ್ಯಾಕ್ಸ್ 35%. You all know that. Next, ಡ್ಯೂಟಬಲ್ ಲಿಕ್ಕರ್, ಸಿಗರೇಟ್ಸ್ ಇಟ್ ಐಟಮ್ಸ್ ಎಕ್ಸೀಡ್ 150% ಡ್ಯೂಟಿ ಅಪ್ಲೈಸ್. ನಾನು ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಪ್ರಾಬಿಟೆಡ್ ಅಂಡ್ ರೆಸ್ಟ್ರಿಕ್ಟೆಡ್ ಗೂಡ್ಸ್ ಕೊಟ್ಟಿದ್ದಾನೆ. ದಿಸ್ ಇಸ್ ನಾಟ್ ನೆಸೆಸರಿ, ಇದು ಕೊಡೋದೇ ಇಲ್ಲ ನಿಮಗೆ, ಡೋಂಟ್ ವರಿ. ಕೊಟ್ಟಿದ್ರು ಕೂಡ ಎಕ್ಸಮ್ಟೆಡ್ ಮಾಡ್ತೀವಿ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಡ್ಯೂರಬಲ್ ಗೂಡ್ಸ್, ನಾನು ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ಗೆ ಥರ್ಡ್ ಒನ್ 50% ಏನ್ ಹೇಳಿದೆ, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ರಿ ಇಲ್ಲಿ, ಬಿಕಾಸ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಡ್ಯೂಟಬಲ್ ಗೂಡ್ಸ್ ಆರ್ ಐಟಮ್ಸ್ on that exceed duty free allowances are the subject of custom duty. ಒಂದು ಎಕ್ಸಾಂಪಲ್ ನೋಡ್ರಿ, ಮಿಸ್ಟರ್ ವೈ is an Indian traveler returning from USA after 10 days trips is carrying from the following items. ನಾನು ಆಲ್ರೆಡಿ ಹೇಳಿದೆ, ಕ್ಲಾತ್ಸ್ ಆರ್ ಪರ್ಸನಲ್ ಎಫೆಕ್ಟ್, ಎನಿ ಅಮೌಂಟ್ ಎಷ್ಟಾದ್ರೂ ಇಲ್ಲಿ ಇಟ್ಸ್ ಅನ್ ಎಕ್ಸಮ್ಟೆಡ್, ಇಟ್ಸ್ ಅನ್ ಡ್ಯೂಟಿ ಫ್ರೀ, ಟ್ಯಾಕ್ಸಬಲ್ ಕೊಡಲ್ಲ ಇದಕ್ಕೆ. ನೆಕ್ಸ್ಟ್, ಲ್ಯಾಪ್ಟಾಪ್ ಒನ್ ಪೀಸಸ್ ಲ್ಯಾಪ್ಟಾಪ್ ಬಂದ್ರೆ ಇಟ್ಸ್ ಅನ್ ಎಕ್ಸಮ್ಟೆಡ್, ಅಮೌಂಟ್ ಇದಕ್ಕೂ ಕೂಡ ಲಿಮಿಟ್ ಇರಲ್ಲ, ಎಕ್ಸಮ್ಟೆಡ್. ನೆಕ್ಸ್ಟ್ ಒನ್, ಎಕ್ಸ್ಟ್ರಾ ಲ್ಯಾಪ್ಟಾಪ್ ಸೆಕೆಂಡ್ ಒನ್ ತಗೊಂಬಂದ್ರೆ ಎಕ್ಸ್ಟ್ರಾ ಲ್ಯಾಪ್ಟಾಪ್ ಯಾವುದೇ ತರಲಿ ಇಟ್ಸ್ ಅನ್ ಟ್ಯಾಕ್ಸಬಲ್, ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಇದಕ್ಕೆ ಎಕ್ಸಮ್ಟೆಡ್ ನಿಮ್ಗೆ ಇರಲ್ಲ. ನೆಕ್ಸ್ಟ್, ಕ್ಯಾಮ್ರಾ
ಕ್ಯಾಮ್ರಾ ಯಾವುದೇ ತರ ಯಾವುದಕ್ಕೆ ದೇರ್ ಇಸ್ ನೋ ಡ್ಯೂಟಿ ಫ್ರೀ ಅಲವೆನ್ಸಸ್, ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2 ಲೀಟರ್ ಆಫ್ ಲಿಕ್ಕರ್ 4000 rupees. ಲಿಕ್ಕರ್ 2 ಲೀಟರ್ಸ್ ವರೆಗೂ ಇದ್ರೆ ಎಕ್ಸಮ್ಟೆಡ್, ಮೋರ್ ದೆನ್ 2 ಲೀಟರ್ಸ್ ಇದ್ರೆ ಟ್ಯಾಕ್ಸಬಲ್ ಕೊಡಬೇಕಾಗುತ್ತೆ. ಇದು ವಿತ್ ಇನ್ ದ ಲಿಮಿಟ್ ಅಲ್ಲಿ ಇದೆ, ದರ್ ಇಸ್ ಅನ್ ಎಕ್ಸಮ್ಟೆಡ್. ನೆಕ್ಸ್ಟ್ ಒನ್ 3 ಲೀಟರ್ ಆಫ್ ಲಿಕ್ಕರ್, ಇದು ಮೋರ್ ದೆನ್ 2 ಲೀಟರ್ಸ್ ಇರೋದನ್ನ ಏನ್ ಮಾಡ್ತೀವಿ, ಇಟ್ಸ್ ಅನ್ ಟ್ಯಾಕ್ಸಬಲ್, ಎಕ್ಸಮ್ಟೆಡ್ ಬರಲ್ಲ ನಿಮಗೆ. 150 ಕೈಗಸ್ ಇದು ಅಷ್ಟೇ ಮೋರ್ ದೆನ್ ಇದೆ, ಇಟ್ಸ್ ಎಬೋ ದ ಲಿಮಿಟ್, ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ನಿಮ್ಗೆ. ಕೈಗಾರ್ 25 ಅಷ್ಟಿದ್ರೆ ಮಾತ್ರ ಎಕ್ಸಮ್ಟೆಡ್, ಅದ್ರ ಮೇಲೆ ಎಷ್ಟೇ ಇದ್ರೆ ಇದು 150 ಇರೋದು, ಇಟ್ಸ್ ಅನ್ ಎಬೋ ದ ಲಿಮಿಟ್, ಟ್ಯಾಕ್ಸಬಲ್. ನೆಕ್ಸ್ಟ್ ಹೇರ್ ಡ್ರೈಯರ್, ಇದಕ್ಕೆ ಡ್ಯೂಟಿ ಫ್ರೀ ಅಲವೆನ್ಸಸ್ ಇರಲ್ಲ, ಇಟ್ ಇಸ್ ಅನ್ ಟ್ಯಾಕ್ಸಬಲ್. ಐಡೆಂಟಿಫಿಕೇಶನ್ ಹೆಂಗೆ ಅಂದ್ರೆ ಮಿಸ್ಟರ್ ವೈ ಇಸ್ ಅಲೌಡ್ ಟು 50,000 ವರ್ತ್ ಗುಡ್ಸ್ ಆಫ್ ಡ್ಯೂಟಿ ಫ್ರೀ. ಇದೇನೇ ತಗೊಂಬಲ್ಲಿ ಇದು ಎಲ್ಲದಕ್ಕೂ 50%, 50,000 ವರೆಗೂ ವರ್ತ್ ಇರುತ್ತೆ. ಎಕ್ಸಮ್ಟೆಡ್ ಬಿಟ್ಬಿಟ್ಟು, ಎಕ್ಸಮ್ಟೆಡ್ ಯಾವುದು, ಕ್ಲಾತ್, ಲ್ಯಾಪ್ಟಾಪ್ ಅಂಡ್ 2 ಲೀಟರ್ ಆಫ್ ಲಿಕ್ಕರ್. ಈ ಮಿಕ್ಕಿದ ಯಾವ್ದಿದೆ ಎಲ್ಲದು ಕೂಡ ಟ್ಯಾಕ್ಸಬಲ್. ಇದು ಮೂರು ಕೂಡ ಎಕ್ಸಮ್ಟೆಡ್ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸಬಲ್ ಕೊಟ್ಟಿದ್ದೀನಿ, ಎಲ್ಲದು ಫೈಂಡ್ ಔಟ್ ಮಾಡಿದ್ರೆ ಟೋಟಲ್ 1,80,000 ಬರುತ್ತೆ. ಅದಕ್ಕೆ 50,000 ಲೆಸ್ ಮಾಡ್ರಿ, 1,80,000 ಮೈನಸ್ 50,000 ಮಾಡ್ರೆ 1,30,000 ಇಸ್ ದ ಟ್ಯಾಕ್ಸಬಲ್ ಅಮೌಂಟ್. ಆ ಟ್ಯಾಕ್ಸಬಲ್ ಅಮೌಂಟ್ ಗೆ ಆಲ್ರೆಡಿ ಹೇಳಿದಾಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ 35% ಕೊಡಬೇಕಾಗುತ್ತೆ 1,30,000 ಮೇಲೆ. ಈ 50% ಇದು ನಿಮ್ಗೆ ಅಲೋಯನ್ಸ್, ಫ್ರೀ ಅಲೋಯನ್ಸಸ್ ಕೊಟ್ಬಿಡ್ತಾರೆ, ದಟ್ ಈಸ್ ಸ್ಟ್ಯಾಂಡರ್ಡ್. ಓಕೆ, ಆ ಸ್ಟ್ಯಾಂಡರ್ಡ್ ಕೊಡ್ಬೇಕಾಗತ್ತೆ, ಎಲ್ಲಾ ಪ್ರಾಬ್ಲಮ್ಸ್ ಕೊಡ್ತೀವಿ ನಾವು. 1,30,000 ಅಲ್ಲಿ 35% ಅಂದ್ರೆ 45,500 ಪ್ಲಸ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್. ಈ 45 ನೀವೇನ್ ಕಸ್ಟಮ್ ಡ್ಯೂಟಿ 10 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅದೇ ತರ ಇಲ್ಲೂ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ 5% ಕೊಡ್ತೀವಿ. 45,500 ಮೇಲೆ 5% ಅಂದ್ರೆ 2,275 rupees ಬರುತ್ತೆ. ಟೋಟಲ್ ಡ್ಯೂಟಿ ಪೇಬಲ್ ಎಷ್ಟಾಗುತ್ತೆ ಅವಾಗ 45,500 ಪ್ಲಸ್ 2,275 ಅಂದ್ರೆ 47,775 ಆಗುತ್ತೆ. ನಿಮ್ಗೆ ಇದು ಕೂಡ, ಇದು ಜಸ್ಟ್ ಅನ್ ಎಕ್ಸಾಂಪಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನೌ ವಿ ಕ್ಯಾನ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಓಕೆ, 2022 5 marks ಒಂದು 6 ಕ್ವಶನ್ ಕೊಟ್ಟಿದ್ದಾನೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿದು. ಮಿಸ್ಟರ್ ಎಕ್ಸ್ ಪರ್ಸನ್ ಆಸ್ ಅನ್ ಇಂಡಿಯನ್ ಆರಿಜಿನ್, ಏಜ್ಡ್ about 45 years, come to India and tour along with his baby aged 3 years, is carried with his the following items, following goods or items. See, anything ಅವನೇನು ಮೆನ್ಷನ್ ಮಾಡಿಲ್ಲ 3 days or more than ಅಂದ್ರೆ ಇಟ್ಸ್ ಮೋರ್ ದೆನ್ 3 days ಇರುತ್ತೆ. ಓಕೆ, ಅವ್ನು ಮೆನ್ಷನ್ ಮಾಡಿಲ್ಲರಲ್ಲಿ ನಾವು ಟ್ಯಾಕ್ಸ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಪರ್ಸನಲ್ ಎಫೆಕ್ಟ್ ಲೈಕ್ ಎ ಕ್ಲಾತ್ಸ್, ನಿಮ್ ಕ್ಲಾತ್ಸ್ ಬಂದ್ರೆ ಎಕ್ಸಮ್ಟೆಡ್. ಅನ್ಯೂಸ್ಡ್ ಪರ್ಸನಲ್ ಎಫೆಕ್ಟ್ಸ್ ಇನ್ಫ್ಯಾಂಟ್ ವ್ಯಾಲ್ಯೂಡ್ ಬಂದ್ರೆ ಇಟ್ಸ್ ಅನ್ ಎಕ್ಸಮ್ಟೆಡ್. ಲ್ಯಾಪ್ಟಾಪ್ ಒಂದ್ ತಗೊಂಬಂದ್ರೆ ಎಕ್ಸಮ್ಟೆಡ್, ಇನ್ನೊಂದಿದ್ರೆ ಟ್ಯಾಕ್ಸಬಲ್ ಕೊಡ್ಬೇಕಾದ್ರೆ ಇದು ಒಂದೇ ಇರೋದು ಎಕ್ಸಮ್ಟೆಡ್. 2 ಲೀಟರ್ ಆಫ್ ಲಿಕ್ಕರ್, ಇದು ಕೂಡ ಎಕ್ಸಮ್ಟೆಡ್. ಯಾಕೆ 2 ಲೀಟರ್ ವರೆಗೂ ಲಿಮಿಟ್ ಇದೆ ನಮಗೆ, ವಿತ್ ಇನ್ ದ ಲಿಮಿಟ್ ಇದು. ನೆಕ್ಸ್ಟ್ ಒನ್ ಎ ನ್ಯೂ ಕ್ಯಾಮ್ರಾ ಬ್ರಾಟ್, ಟ್ಯಾಕ್ಸಬಲ್, ಇದಕ್ಕೆ ನಿಮ್ಗೆ ಬರೋದೇ ಇಲ್ಲ. 150 ಐ ಗೆಸ್ ಇಟ್ಸ್ ಅನ್ ಮೋರ್ ದೆನ್ ಅಂದಾಗ ಡೆಫಿನೆಟ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಟ್ಸ್ ವಿತ್ ಇನ್ ದ ಲಿಮಿಟ್ ಇಲ್ಲ, ವಿತೌಟ್ ದ ಲಿಮಿಟ್ ಮೋರ್ ದೆನ್ ಇದೆ. ಏರ್ ಡ್ರೈಯರ್ ಇದಕ್ಕೂ ಬರಲ್ಲ, ಇದು ಟ್ಯಾಕ್ಸಬಲ್. ನಾವು ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಪರ್ಸನಲ್ ಎಫೆಕ್ಟ್ ಲೈಕ್ ಎ ಕ್ಲಾತ್ಸ್ ಆಫ್ ಮಿಸ್ಟರ್ ಎಕ್ಸ್, rupees 50,000 ಕೊಟ್ಟಿದ್ದಾನೆ. ಬಟ್ ಇದಕ್ಕೆ ಏನಾಗುತ್ತೆ, ಇಟ್ಸ್ ಅನ್ ಎಕ್ಸಮ್ಟೆಡ್, ಟ್ಯಾಕ್ಸ್ ನ ಪೇ ಮಾಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ನಮ್ಗೆ ಇದು ಎಕ್ಸಮ್ಟೆಡ್ ಗುಡ್ಸ್ ಅಲ್ಲಿ ಬರುತ್ತೆ. ಎಕ್ಸಮ್ಟೆಡ್ exempted. Next one, unused personal effect like infant value debt. ನಾನು ಆಲ್ರೆಡಿ ಹೇಳಿದೆ, ಇದು ಯಾವುದೇ ಬಂದ್ರು ಇಟ್ ಇಸ್ ಅನ್ ಎಕ್ಸಮ್ಟೆಡ್ ನೆನ್ಪಿಟ್ಕೊಂಡಿರಿ ಯಾವುದೇ ಬರುತ್ತೆ ಅಂತ, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 20,000 rupees ಕೊಟ್ಟಿದ್ದಾನೆ, ಬಟ್ ನಾನು ಜಸ್ಟ್ ವ್ಯಾಲ್ಯೂಸ್ ಬರ್ಕೊಳ್ತಾ ಇದ್ದೇನೆ ಅಷ್ಟೇ, ಬಟ್ ಇಟ್ಸ್ ಅನ್ ಎಕ್ಸಮ್ಟೆಡ್, ಡ್ಯೂಟಿ ಪೇಬಲ್ ಕೊಡಲ್ಲ. ನೆಕ್ಸ್ಟ್ ಲ್ಯಾಪ್ಟಾಪ್ಸ್ 80,000, ಒಂದ್ ಲ್ಯಾಪ್ಟಾಪ್ ಎಕ್ಸಮ್ಟೆಡ್ ಇರುತ್ತೆ, ಎಷ್ಟಾದ್ರೂ ಅಮೌಂಟ್ ಇರಲಿ, there is no limit. 80,000 ಇಟ್ಸ್ ಅನ್ ಎಕ್ಸಮ್ಟೆಡ್. ನೆಕ್ಸ್ಟ್ 2 ಲೀಟರ್ ಆಫ್ ಲಿಕ್ಕರ್, 2 ಲೀಟರ್ ಆಫ್ ಲಿಕ್ಕರ್ rupees 4,000. ನಿಮ್ಗೆ ಎಲ್ಲಿವರೆಗೂ ಲಿಮಿಟ್ ಇದೆ, 2 ಲೀಟರ್ಸ್ ವರೆಗೂ ಲಿಕ್ಕರ್ ಲಿಮಿಟ್ ಇರುತ್ತೆ, ನಾವು ಅದಕ್ಕೂ ಕೂಡ ಟ್ಯಾಕ್ಸ್ ಕೊಡಲ್ಲ. ಮೋರ್ ದೆನ್ 2 ಲೀಟರ್ ಆದ್ರೆ ಟ್ಯಾಕ್ಸ್ ಕೊಡ್ತೀವಿ. ನೆಕ್ಸ್ಟ್ ಒನ್ ಕ್ಯಾಮ್ರಾ ಕೊಟ್ಟಿದ್ದಾನೆ ನೋಡ್ರಿ. ಸಿ ಕ್ಯಾಮ್ರಾ ಎಷ್ಟು ಕೊಟ್ಟಿದ್ದಾನೆ, ಎ ನ್ಯೂ ಕ್ಯಾಮ್ರಾ ಬ್ರಾಡ್ ಫಾರ್ rupees 60,000. ಕ್ಯಾಮ್ರಾಗೆ there is a no duty free allowances, 60,000 ಕೊಟ್ಟಿದ್ದಾನೆ, ಇದು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ 60,000. ನೆಕ್ಸ್ಟ್ 150 ಕೈಗಾರ್ ಕೊಟ್ಟಿದ್ದಾನೆ, ಇಟ್ಸ್ ಮೋರ್ ದೆನ್ ದ ಎಬೋ ದ ಲಿಮಿಟ್, ನಾವೇನ್ ಮಾಡ್ಬೇಕಾದ್ರೆ ಹ್ಯಾವ್ ಟು ಪೇ ದ ಟ್ಯಾಕ್ಸ್, ರೈಟ್. 150 ಎಷ್ಟು ಕೊಟ್ಟಿದ್ದಾನೆ ಅಮೌಂಟ್, 24,000 ಕೊಟ್ಟಿದ್ದಾನೆ, ರೈಟ್, 24,000. ನೌ ನೆಕ್ಸ್ಟ್ ಲಾಸ್ಟ್ ಒನ್, ಏರ್ ಡ್ರೈಯರ್ ಫ್ರಮ್ ಡ್ಯೂಟಿ ಫ್ರೀ ಶಾಪ್ 14,000 ಕೊಟ್ಟಿದ್ದಾನೆ. 14,000 ಇದಕ್ಕೂ ಕೂಡ ಲಿಮಿಟ್ ಇರಲ್ಲ, ನೀವೇನೋ ಎಕ್ಸಮ್ಟೆಡ್ ಇರಲ್ಲ ಇಷ್ಟನ್ನು, ಇದು ಕೂಡ ಡೈರೆಕ್ಟ್ 14,000 ನಾವು ತಗೊಳ್ತೀವಿ. Now, any other things? No, I think that's all.
ದಟ್ಸ್ ಆಲ್, ಅಷ್ಟೇ ಇರೋದು. ನಾವು ವಿ ಕ್ಯಾನ್ ಟೋಟಲ್ ದ ಡ್ಯೂಟಿ ಪೇಬಲ್, ಇದೆಲ್ಲದೂ ಎಕ್ಸಾಮ್ಟೆಡ್, ಇದನ್ನಷ್ಟೇ ತಗೊಳ್ರಿ ಇದ್ರಲ್ಲಿ ಬರೋಂಥದ್ದು. ನಾನು ಅದಕ್ಕೆ ಹೇಳಿರೋದು, ಸಪ್ರೇಟ್ ತಗೊಂಡಿದ್ದೀನಿ ನಾನು. 60,000, 24,000 ಪ್ಲಸ್ 14,000 ಎಷ್ಟು ಬರುತ್ತೆ ಟೋಟಲ್ ನಮಗೆ? 98,000 ಇಸ್ ದ ಟೋಟಲ್. ಬಟ್ ಇದಕ್ಕೆ ಲೆಸ್ ನೀವೇನ್ ಮಾಡಬೇಕಾಗುತ್ತೆ, ಡ್ಯೂಟಿ ಫ್ರೀ ಅಲವೆನ್ಸಸ್ ಮಾಡ್ಬೇಕಾಗತ್ತೆ, ರೈಟ್? ಸಾರಿ, ಒನ್ ಸೆಕೆಂಡ್, ಟೋಟಲ್ ಎಬೋ ಹೋಗ್ಬೇಕು. ಟೋಟಲ್ 98,000. ನಾವು ಡ್ಯೂಟಿ ಫ್ರೀ ಅಲವೆನ್ಸಸ್ ಎಷ್ಟು ನಿಮಗೆ? 50,000 ಇಸ್ ದ ಡ್ಯೂಟಿ ಫ್ರೀ ಅಲವೆನ್ಸಸ್. ಲಿಮಿಟ್ ಇರೋದು 50,000. ನೀವು 98,000 ಅಲ್ಲಿ 50,000 ನ ಡಿಡಕ್ಟ್ ಮಾಡ್ಕೊಡ್ರಿ, ಬಿಕಾಸ್ ಇದು ಡ್ಯೂಟಿ ಫ್ರೀ ಅಲವೆನ್ಸಸ್. ಯಾವುದೇ ಆದ್ರೂ ಎಲ್ಲಾ ಪರ್ಸನ್ಸ್ಗೂ 50,000 ಡ್ಯೂಟಿ ಫ್ರೀ ಅಲವೆನ್ಸಸ್ ಇರುತ್ತೆ. 50,000 ಡಿಡಕ್ಟ್ ಮಾಡಿದ್ರೆ 98,000 ಮೈನಸ್ 50,000 ಮಾಡಿದ್ರೆ 48,000 ಬರುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಿ, 48,000 ಇಸ್ ದ ಫುಲ್ ಅಮೌಂಟ್. ನಾವು ನಿಮಗೆ 48,000ಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ 35% ಕೊಡ್ಬೇಕಾಗತ್ತೆ. ನಾನು ಇಲ್ಲಿ ತಗೊಂಡಿದ್ದೀನಿ ನೋಡ್ರಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟು, ಯಾವ್ದ್ರ ಮೇಲೆ 35% ಕೊಡ್ತೀರಾ? ಒಂದು ರುಪೀಸ್ ಆಫ್, ಇಲ್ಲಿ 48,000 ರುಪೀಸ್ ಇದೆ, ಇದ್ರ ಮೇಲೆ 35% ಕೊಡ್ತೀರಾ. 35% ಆಫ್ 48,000 ಅಂದ್ರೆ 16,800 ರುಪೀಸ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಕೊಡ್ಬೇಕಾಗುತ್ತೆ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಯಾವ್ದ್ರ ಮೇಲೆ ಕೊಡ್ತೀರಾ? 5% ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟು ನಿಮಗೆ? 16,800 ರುಪೀಸ್ ಇಲ್ಲೇ ಇದೆ. ಅದ್ರ ಮೇಲೆ 5% ಅಂತ ಬಂದಾಗ 840 ರುಪೀಸ್ ಬರುತ್ತೆ. ನಾವು ಅದಾದ್ಮೇಲೆ ನಿಮ್ಗೆ ಟೋಟಲ್ ಡ್ಯೂಟಿ ಪೇಯಬಲ್ ಎಷ್ಟು ಬರುತ್ತೆ? ಟೋಟಲ್ ಡ್ಯೂಟಿ ಪೇಯಬಲ್ ತಗೊಂಬೋಣ, 16,800 ಪ್ಲಸ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಎಷ್ಟು ಬಂದಿದೆ? 840 ರುಪೀಸ್ ಬಂದಿದೆ. ಪ್ಲಸ್ 840 ರುಪೀಸ್ ಅಂದಾಗ 840 ರುಪೀಸ್ ಓವರ್ ಆಲ್ 840 ಪ್ಲಸ್ 16,800 ಅಂದ್ರೆ 17,640 ರುಪೀಸ್ ಆಗುತ್ತೆ. ದಿಸ್ ಈಸ್ ಫಾರ್ ಡ್ಯೂಟಿ ರೇಟ್. 35% ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೋ, 16,800 ರುಪೀಸ್ ಪ್ಲಸ್ 5% ಆಫ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್. ದಿಸ್ ಇಸ್ ಸ್ಟ್ಯಾಂಡರ್ಡ್. ಓಕೆ, 840 ರುಪೀಸ್. ಅಂಡ್ ಟೋಟಲ್ ಡ್ಯೂಟಿ ಪೇಯಬಲ್ ಎಷ್ಟಾಯ್ತು? ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ 17,640 ರುಪೀಸ್. 17,640 rupees. This is total duty payable. 17,640 rupees. Now, ಇದು ನಿಮಗೆ 5 marks question ಕೊಟ್ಟಿರೋದು. ಇದಿಷ್ಟೇ. ನಿಮಗೆ ಫೈನಲ್ ಆನ್ಸರ್ ಬಂದು 17,640 rupees. ಟೋಟಲ್ ಎಷ್ಟು ಅಂದ್ರೆ 48,000 is the total dutable goods value ಅಂತ ಹೇಳ್ತೀವಿ. ಗೂಡ್ಸ್ ವ್ಯಾಲ್ಯೂ ಇದು. ಗೂಡ್ಸ್ ವ್ಯಾಲ್ಯೂ ಬಂದು ನಿಮಗೆ 48,000 rupees ಆಗುತ್ತೆ. ಅಂದ್ರೆ 50,000 ಡಿಡಕ್ಷನ್ಸ್ ನ ಲೆಸ್ ಮಾಡಿದಾದ್ಮೇಲೆ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.